ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಒಳ್ಳೆ ಬಿಸಿ ಬಿಸಿ ಬ್ರೇಕ್ಫಾಸ್ಟ್, ಗರಿ ಗರಿಯಾಗಿ ಚಳಿಗೆ ಮಳೆಗೆ ತುಂಬ ಚೆನ್ನಾಗಿ ಇರೋವಂಥ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ ಶುರು ಮಾಡೋದು ಹೇಗೆ ಅಂತ. ನಾನು ಇಲ್ಲಿ ಒಂದು ಬಾಣಲೆಗೆ ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ತೊಗೊಂಡು ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿ ನಂತರ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ನಾನು ತೊಳೆದು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರೆಲ್ಲ ಸುಂಡ ತನಕ ನಾವು ಬಾಡಿಸ್ಕೋಬೇಕಾಗತ್ತೆ. ಇದು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊಂಡು ನಾವು ಈ ಥರ ನೀರೆಲ್ಲ ಚೆನ್ನಾಗಿ ಇದಾಗಬೇಕು, ಅಲ್ಲಿವರೆಗೂ ನಾವು ಬಾಡಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ನೀರೆಲ್ಲ ಸುಂಡಿಕೊಂಡಿದೆ. ಇವಾಗ ನಾವು ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಂತರ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ಜೀರಿಗೆ ಪೌಡ್ರ್ ಹಾಕಿ ನಂತರ ನೋಡಿ, ಇದು ಇದೇ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಡ್ರೈ ಆಗೋ ತನಕ ಬಾಡಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ನಾವು ಇದನ್ನು ಆರಿದ ನಂತರ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಣ್ಣಗಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಉಪ್ಪು ಹಾಕ್ಕೊಂಡು ಆದ ನಂತರ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಒಳ್ಳೆ ಕಲರ್ ಬರುತ್ತೆ. ನಮ್ಮದು ಇದು ಪಾಲಕ್ ಸೊಪ್ಪು ತುಂಬಾ ರಿಚ್ ಪ್ರೋಟೀನ್ ಸಿಗ್ತದೆ ಇದರಿಂದ. ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ, ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ. ಈ ಬ್ರೇಕ್ಫಾಸ್ಟ್ನ ನಾವು ಲಂಚ್ ಬಾಕ್ಸಿಗೆ ಎಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾವು ಈಗ ನೋಡಿ, ಈ ಪಾಲಕ್ ಸೊಪ್ಪನ್ನ ಎಲ್ಲ ರುಬ್ಬಿರ್ತೀನಲ್ಲ, ಇದನ್ನು ಒಂದು ಬೌಲ್ಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈಗ ನಾನು ಇದಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. 1 ಕಪ್ಪು, ನಂತರ ಇನ್ನೊಂದು ಕಪ್ಪು, 2 ಕಪ್ ಹಾಕಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು, ಸೇಮ್ ಅದೇ ಬಟ್ಲಷ್ಟು ನಾನು ಇಲ್ಲಿ ಹಸಿ ಕಡಲೆ ಹಿಟ್ಟು ಇರುತ್ತಲ್ಲ ಅದು ಹಾಕ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಹಿಟ್ಟೆಲ್ಲ ಚೆನ್ನಾಗಿದ್ದಾದ ನಂತರ ಇದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೋಬೇಕು. ಬಿಸಿ ಎಣ್ಣೆ ಹಾಕ್ಕೊಂಡು ನಾವು ಕ್ರಿಸ್ಪಿಯಾಗಿ ಬರುತ್ತೆ ಪೂರಿ. ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ನಾನೆಲ್ಲ ಚೆನ್ನಾಗಿ ಗಟ್ಟಿಯಾಗಿ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತೀನಿ. ತೆಳುಗಿರಬಾರ್ದು, ಸ್ವಲ್ಪ ಚೆನ್ನಾಗಿ ಚಪಾತಿ ಹಿಟ್ಟಿಗಿಂತ ಗಟ್ಟಿ ಇರಬೇಕು. ಆ ಥರ ಚೆನ್ನಾಗಿ ನಾದ್ಕೊಂಡಿಂಗೆ ಕಲಸಿಟ್ಕೊಳ್ಳೋಣ. ನೋಡಿ, ಈ ಥರ ಗಟ್ಟಿಗಿರಬೇಕು. ಈ ಥರ ಎಲ್ಲ ಚೆನ್ನಾಗಿ ಕಲಸಿಟ್ಕೊಂಡು ಒಳ್ಳೆ ಕಲರ್ ಬಂದಿದೆ ಪಾಲಕ್ ಸೊಪ್ಪಿಂದು. ನೋಡಿ, ಈಗೆಲ್ಲ ಲಟ್ಟಿಸ್ಕೊಳ್ಳೋದು ನೋಡ್ಕೊಳ್ಳೋಣ ಯಾವ ಥರ ಅಂತ. ಈಗ ನಾನು ಒಂದು ಉಂಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮಣೆಗೆ ಸ್ವಲ್ಪ ದಪ್ಪ ಮೀಡಿಯಮಲ್ಲಿ ಚಪಾತಿಗಿಂತ ಸ್ವಲ್ಪ ಸಣ್ಣಗಿರಬೇಕು ಅಷ್ಟು ಉಂಡೆ ತೊಗೊತಾ ಇದ್ದೀನಿ. ಇಲ್ಲಿ ನಮಗೆ ಬೇಕಾದ್ರೆ ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೋಬೋದು. ನಾನಿಲ್ಲಿ ಸಣ್ಣ ಪೂರಿಗಳನ್ನೇ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಎಲ್ಲ ಲಟ್ಟಿಸ್ಕೊಂಡ ನಂತರ ಇದಕ್ಕೆ ನಾವು ಒಂದು ಒಂದೇ ಶೇಪಲ್ಲಿ ಬರಬೇಕಲ್ಲ, ಈ ಥರ ತೀರಾ ದಪ್ಪನೂ ಇರಬಾರ್ದು, ತೀರಾ ತೆಳುನೂ ಇರಬಾರ್ದು, ಆ ಥರ ಇರಬೇಕು ಇದು. ನೋಡಿ, ಈ ಥರ ಒಂದು ಮುಚ್ಚಳದ ಸಹಾಯದಿಂದ ಒಂದು ರೌಂಡ್ ಶೇಪ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಒಂದೇ ಥರ ಮಾಡಿಕೊಂಡ್ರೆ ಒಂದೇ ಥರ ಬರುತ್ತೆ ಪೂರಿ. ಈ ಥರ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ. ಮತ್ತು ಹಿಟ್ಟನ್ನೆಲ್ಲ ಆದಷ್ಟು ನಾವು ಚೆನ್ನಾಗಿ ಉದುರಿಸ್ಬಿಡ್ಬೇಕು ಲಟ್ಟಿಸಾದ್ಮೇಲೆ. ಆವಾಗ ನಾವು ಲಟ್ಟಿಸಿದಾಗ ಕರಿದಾಗ ಎಣ್ಣೆ ಅಷ್ಟು ಗಲೀಜಾಗಲ್ಲ. ನೋಡಿ, ಈ ಥರ ಚೆನ್ನಾಗಿ ಲಟ್ಟಿಸ್ಕೊಂಡು ಇನ್ನೊಂದು ತೋರಿಸ್ತೀನಿ. ಅದೇ ಥರ ಮುಚ್ಚಳದ ಸಹಾಯದಿಂದ ಹಿಂಗೆ ನಾವು ಶೇಪ್ ಕೊಡೋಣ, ರೌಂಡ್ ಶೇಪ್, ಪರ್ಫೆಕ್ಟಾಗಿ ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ಪೂರಿ ಮಾಡೋಕ್ಕೆ ಬರದೇ ಇರೋ ಸಹ ಈ ಥರ ಮಾಡ್ಕೊಬೋದು ಆರಾಮಾಗಿ. ಲಟ್ಸೋಕ್ಕೆ ಬರಲ್ಲ, ಶೇಪ್ ಬರಲ್ಲ ಅಂತಂದವ್ರು ಈ ಥರ ಮಾಡ್ಕೊಬೋದು. ನೋಡಿ, ಇಲ್ಲಿ ಒಂದು 4 ಪೂರಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆಯಾ ಅಂತ ನೋಡೋಣ. ಬಾಣಲಿಗೆ ಎಣ್ಣೆ ಇಟ್ಟಿದೆ, ಕಾದಿದೆ. ಈಗ ನಾನು ಇದನ್ನು ಹಾಕ್ತೀನಿ. ಪೂರಿ ಹಾಕಿದ ತಕ್ಷಣ ನಾವು ಒಂದು 2 ನಿಮಿಷ ಬಿಟ್ಬಿಡಬೇಕು. ಆಮೇಲೆ ನಾವು ಕೆಳಗಡೆಯಿಂದ ಸ್ವಲ್ಪ ಇದು ಸೌಟು ಸಹಾಯದಿಂದ ನಾವು ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂತು, ಗಟ್ಟಿಯಾಗಿ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಪೂರಿ ಹಿಟ್ಟು ಕಲಿಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಎಳ್ಳು ಹಾಕಿರೋದೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಗ್ರೀನ್ ಕಲರು. ಇದೇ ಥರ ನಾವು ಇನ್ನೊಂದು 2-3 ಮಾಡ್ಕೊಂಬಿಡೋಣ. ನೋಡಿ, ಅದೇ ಥರ ಇನ್ನೊಂದು ಬಾಣಲಿಗೆ ಹಾಕಿದ್ದೀನಿ. ಸ್ವಲ್ಪ ಮೇಲೆ ಬರಬೇಕು ನೋಡಿ, ಅದೇ ತಾನಾಗಿ ಬಂದುಬಿಡುತ್ತೆ. ಸ್ವಲ್ಪ ಕೆಳಗಡೆನೇ ಒಂದು ಸ್ವಲ್ಪ ಇದು ಮಾಡಿಬಿಟ್ರೆ ಸಾಕು, ಅದೇ ಉಬ್ಬಿ ಬರುತ್ತೆ ಚೆನ್ನಾಗಿ. ಗಟ್ಟಿಗೆ ನಾವು ಹಿಟ್ಟು ಕಲಿಸ್ಕೊಳ್ಳೋದ್ರ ಮೇಲೆ ಅದು ಪೂರಿ ಡಿಪೆಂಡ್ ಆಗುತ್ತೆ. ನಾವು ತಕ್ಷಣ ಅವಾಗಲೇ ಮಾಡ್ಕೊಂಡು ಲಟ್ಟಿಸ್ಕೊಂಡು ಕರೆದ್ಬಿಟ್ರೆ ಬೇಗ ಚೆನ್ನಾಗಿದಾಗತ್ತೆ ಪೂರಿ. ನಾವು ಲಟ್ಟಿಸಿಟ್ಕೊಂಡು ತುಂಬ ಹೊತ್ತು ಇಟ್ಕೋಬಾರ್ದು. ತಕ್ಷಣ ನಾವು ಕರೆದುಬಿಟ್ರೆ ಪೂರಿ ಈ ಥರ ಚೆನ್ನಾಗಿ ಬರುತ್ತೆ. ಇನ್ನೊಂದು ಅದೇ ಥರ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಎಲ್ಲನೂ ಒಂದೂ ಸಹ ಶೇಪ್ ಇದಾಗಲಿಲ್ಲ. ಪೂರಿ ಫುಲ್ ಉಬ್ಬಿ ಬಂದಿದೆ. ಎಲ್ಲ 3 ಪೂರಿನೂ ಸಹ ಉಬ್ಬಿ ಬಂತು, ಯಾವುದೂ ಫೇಲ್ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದೇ ಥರ ನೋಡಿ, ಫುಲ್ ಹಿಂಗೆ ಕ್ರಿಸ್ಪಿ ಆಗಬೇಕಂದ್ರೆ ಕ್ರಿಸ್ಪಿಯಾಗಿ ಕರ್ಕೊಂಡು ತೆಗೆದಿಟ್ಕೋಬೇಕು. ಎಲ್ಲ ನೋಡಿ, ಈ ಥರ
ಸೂಪರಾಗಿ ಬಂತು. ಈಗ ಸರ್ವಿಂಗ್ಗೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಪೂರಿನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತು ಅಷ್ಟೇ ಗರಿ ಗರಿಯಾಗಿ ಬಂದಿದೆ. ಒಳಗಂತೂ ಕ್ರಿಸ್ಪಿಯಾಗಿ ಬಂದಿರೋದು ಮಾತ್ರ ನೋಡಿ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಪಾಲಕ್ ಪೂರಿ ತುಂಬ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಇದು ನಾವು ಲಂಚ್ ಬಾಕ್ಸಿಗೆ ಚಟ್ನಿ ಇಲ್ಲದೆ ಸಹಿತ ನಾವು ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡು ಹೋಗೋಕ್ಕೆ. ನಾನು ಇಲ್ಲಿ ಸುಮ್ಮನೆ ಒಂದು ಚಟ್ನಿ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಒಳಗಡೆ ಎಲ್ಲ.